ವೆಲ್ಕಮ್ ಬ್ಯಾಕ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಈ ವ್ಲಾಗ್ ಯಾವುದ್ರ ಬಗ್ಗೆ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಹೋಗಬೇಕಾದ್ರೆ ಒಂದಷ್ಟು ಹಾಡುಗಳನ್ನ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋದ್ವಿ. ಸೊ ಹೋಗಬೇಕಾದ್ರೆ ಇಲ್ಲಿ ಸ್ವಲ್ಪ ಸಂಜೆ ಟೀ ಬ್ರೇಕ್ಗೆ ಅಂತ ಒಂದು ಕಡೆ ಗಾಡಿ ನಿಲ್ಲಿಸಿದ್ವಿ. ಸೊ ನೋಡ್ಬೋದು ನಾವೇನೇನು ತೊಗೊಂಡ್ವಿ ಅಂತೆಲ್ಲ ತೋರಿಸ್ತೀನಿ. ನಾವು ಯಾಕೆ ಹೋಗಿದ್ದು ಅಂದರೆ ಹೊಸ ವರ್ಷ ಅಲ್ವಾ. ಸೊ ನ್ಯೂ ಇಯರ್ನ ನಾವು ಅಲ್ಲೇ ಕಳಿಬೇಕು, ಆ ಒಂದು ದಿನನ ಅಲ್ಲೇ ನಾವು ಸೆಲೆಬ್ರೇಟ್ ಮಾಡಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಂಜುನಾಥನ ದರ್ಶನ ಮಾಡಬೇಕು. ಮಂಜುನಾಥನ ದರ್ಶನ ಮಾಡಿ ನಾವು ನಮ್ಮ ಹೊಸ ವರ್ಷನ ಪ್ರಾರಂಭ ಮಾಡಬೇಕು ಅಂತ ನಾವು ಹೋಗಿದ್ದು. ಸೊ ಇವಾಗ ಹೋಗ್ಬೇಕಾದ್ರೆ ಇಲ್ಲಿ ಟೀ ಬ್ರೇಕಿಗೆ ಅಂತ ಗಾಡಿ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ಸ್ವಲ್ಪ ಕಾಫಿ ಬಜ್ಜಿ ಅದೆಲ್ಲ ತಿಂದ್ಕೊಂಡು ನಾವು ನೆಕ್ಸ್ಟು ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಫೈನಲಿ ನಾವು ಧರ್ಮಸ್ಥಳಕ್ಕೆ ಬಂದ್ವಿ ಗೈಸ್. ಸ್ವಾಮಿ ಕಿ ಜೈ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಿ ಜೈ. ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನ್ಯೂ ಇಯರ್ ಅಲ್ವಾ, ಅದಕ್ಕೆ ಎಲ್ಲರೂ ಕೂಡ ಬಂದಿದ್ದರು. ಅಂದರೆ ತುಂಬ ಜನ ಸೇರಿದ್ರು ಅಲ್ಲಿ. ಸೊ ಗೈಸ್, ನಿಮ್ಮೆಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೊ ಇವಾಗ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಹೊಸ ವರ್ಷದ ಮೊದಲನೇ ದಿನ ಧರ್ಮಸ್ಥಳದಲ್ಲೇ ನಾವು ಕಳಿಬೇಕು ಅಂತ. ಸೊ ಇವತ್ತು ಬಂದು ಡಿಸೆಂಬರ್ದು ಲಾಸ್ಟ್ ಡೇ, ದಟ್ ಈಸ್ ಡಿಸೆಂಬರ್ 31. ನಾಳೆ ಜನವರಿ 1ನೇ ತಾರೀಕಿಗೆ ನಾವು ಮಂಜುನಾಥನ ದರ್ಶನ ಮಾಡಿ ನಮ್ಮ ವರ್ಷನ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ ಮಂಜುನಾಥನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ, ನನ್ನ ಸಬ್ಸ್ಕ್ರೈಬರ್ಸ್ ಮೇಲೆ, ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರ ಮೇಲೂ ಇರಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಸೊ ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್. ನಾಳೆ ದರ್ಶನ ಮಾಡೋಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಆ್ಯಂಡ್ ಇದು ನಾನು ದೊಡ್ಡವಳು ಎಲ್ಲ ಆದಮೇಲೆ ನಾನು ಬರ್ತಾ ಇರೋದು ಮೊದಲನೇ ಸಲ. ಮೊದಲೆಲ್ಲ ಬಂದಿದ್ದು ನನಗೆ ನೆನಪೇ ಇಲ್ಲ. ಸೊ ಇವಾಗ ಇಲ್ಲಿ ನಾವು ಸಹ್ಯಾದ್ರಿ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಪಾರ್ಕಿಂಗಲ್ಲಿ ನಿಲ್ಲಿಸಿ ಕ್ರಿಕ್ಕಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಆ ಗ್ಯಾಪಲ್ಲಿ ವೀಡಿಯೋ ಮಾಡ್ತಾ ಇರೋದು. ಸೊ ಗೈಸ್, ನಾಳೆ ಸಿಗ್ತೀನಿ. ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಖುಷಿ, ಸಂತೋಷ, ಒಳ್ಳೆ ಆರೋಗ್ಯ, ಆಯಸ್ಸು ಎಲ್ಲನೂ ತಂದುಕೊಡ್ಲಿ ಅಂತ ಮನಸಾರೆ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬೆಡ್ ಇದು. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಮಂಜುನಾಥನ ಫೋಟೋ ಹಾಕಿದ್ದಾರೆ. ಆ್ಯಂಡ್ ಇದು ಕುತ್ಕೊಳ್ಳೋಕ್ಕೆ. ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ಟ್ರಾವೆಲ್ ಮಾಡಿ. ಆ್ಯಂಡ್ ಇದು ವಾಶ್ರೂಮ್. ಆ್ಯಂಡ್ ಇಲ್ಲಿ ನೀವು ನಿಮ್ಮ ಬಟ್ಟೆ ಏನಾದರೂ ಇಟ್ಕೊಳ್ಳೋಕ್ಕೆ ಸ್ಪೇಸ್. ಲಗೇಜ್ ಆಲ್ರೆಡಿ ಸೆಟಲ್ ಮಾಡಾಗಿದೆ. ಅಷ್ಟೇ ಗೈಸ್, ರೂಮ್ ಅಚ್ಚುಕಟ್ಟಾಗಿ ಚೆನ್ನಾಗಿದೆ. ಊಟ ಮನೆಯಿಂದಾನೇ ತಂದಿದ್ವಿ ನಾವು.
ಚಪಾತಿ ಟೊಮೆಟೊ ಕರಿ ಮತ್ತು ಚಿತ್ರಾನ್ನ. ನಮ್ಮ ಮಮ್ಮಿ ಬೆಳಗ್ಗೆನೇ ಅಡುಗೆ ಮಾಡಿ ಎಲ್ಲ ಇಟ್ಬಿಟ್ಟಿದ್ರು. ಸೊ ಮನೆಯಿಂದನೇ ತೊಗೊಂಡು ಬಂದು ನಮ್ಮ ಮನೆ ಊಟನ ನಾವು ಹೋಟ್ಲಲ್ಲಿ ತಿಂತಾಯಿದ್ದೀವಿ ನೋಡಿ. ಸೊ ಗೈಸ್, ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕಾಲ ಕಳೆಯೋಣ ಅಂತ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಮನಸ್ಸಿಗೆ ಏನೋ ಒಂಥರ ಹಿತ ಖುಷಿ ಆಗ್ತಿತ್ತು. ನೋಡ್ಬೋದು ನೀವೇ. ಹಾಯ್ ಎಲ್ಲರಿಗೂ ನಮಸ್ಕಾರ. 2025 ಹೋಗಿ 2026 ಬರ್ತಾ ಇದೆ. ಪ್ರತಿ ವರ್ಷವೂ ನಾವು ಮನೇಲಿ ಆಚರಿಸ್ತಾ ಇದ್ದೀವಿ ನ್ಯೂ ಇಯರ್ನ. ಕೇಕ್ ಕಟ್ಟಿಂಗ್ ಮಾಡಿ 12 ಗಂಟೆಗೆ ಎದ್ದು ದೇವ್ರಿಗೊಂದು ನಮಸ್ಕಾರ ಮಾಡಿ, ಈ ವರ್ಷ ನಾವು ಭಗವಂತಂದು ದಯೈತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿದ್ದೀವಿ. ಈ ವರ್ಷ ಕೆಲವೇ ಕ್ಷಣಗಳಲ್ಲಿ ಇವಾಗ ಆರಂಭಗೊಳ್ಳಲಿದೆ 2025. ಬಾಯಲ್ಲಿ 2026ಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು. ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ಹೊಸ ವರ್ಷನ ಆರಂಭಿಸೋಣ. ನಮಸ್ಕಾರ. ನಂದು ಬರೋ ಪ್ಲ್ಯಾನೇ ಇರಲಿಲ್ಲ ಗೈಸ್. ಲಾಸ್ಟಲ್ಲಿ ಬಂದಿದ್ದೆ. ನನಗೆ ಎಕ್ಸಾಮ್ ಬೇರೆ ಇದೆ, ಇನ್ನು 3 ಎಕ್ಸಾಮ್ ಬರೀಬೇಕು. ಇವತ್ತು ಒಂದು ಎಕ್ಸಾಮ್ ಬರೆದಾಗಿದೆ. ಇವತ್ತು ಬರೆದು ಅರ್ಜೆಂಟಲ್ಲಿ ಬಂದಿದ್ದು. ನಾನು ಹಂಗೂ ಬರೋಲ್ಲ ಅಂದೆ, ಬಟ್ ಮಂಜುನಾಥನ ಸ್ವಾಮಿಯ ಕೃಪೆ ಇತ್ತು, ಕರೆಸ್ಕೊಂಡ. ನಾವು ಯಾವುದು ಪ್ಲ್ಯಾನ್ ಮಾಡಿರೋದಲ್ಲ, ಅವ್ನು ಕರೆಸ್ಕೋಬೇಕು ಅಂದಾಗಲ ಕರೆಸ್ಕೋತಾನೆ, ನಾವು ಬರ್ತೀವಷ್ಟೇ. ಅವ್ನು ಆಡಿಸೋ ಆಟ ಇದೆಲ್ಲ. ಸೊ ಮಂಜುನಾಥನ ಕೃಪೆ ಎಲ್ಲರ ಮೇಲೂ ಇರಲಿ, ನಮ್ಮ ಮೇಲೂ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಬೆಳಗ್ಗೆ ದರ್ಶನ ಮಾಡ್ತೀವಿ ನಾವು. ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಗೈಸ್. ಆ್ಯಂಡ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೊ ಗೈಸ್, ಆ ನಂದಿನೆಲ್ಲ ನೋಡಿಕೊಂಡು ಆ ಪಟಾಕಿ ಸೌಂಡೆಲ್ಲ ಕೇಳಿಸ್ಕೊಂಡು ಮಂಜುನಾಥನಿಗೆ ಕೈ ಮುಗ್ದು ಅಲ್ಲಿಂದ ನಾವು ರೂಮಿಗೆ ಬಂದ್ವಿ. ರೂಮಿಗೆ ಬಂದಮೇಲೆ ನೋಡಿ ನೀವೇ ರಾತ್ರಿ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ರೆಡಿಯಾಗಿ ನಿಂತಿದ್ದೀನಿ. ಏನಕ್ಕಂದರೆ ದರ್ಶನಕ್ಕೆ ಹೋಗಬೇಕಲ್ವಾ, ಅದಕ್ಕೋಸ್ಕರ. ಸೊ ನಾನು, ನಮ್ಮ ಮಮ್ಮಿ, ನಮ್ಮ ಪಪ್ಪ, ನಮ್ಮ ತಮ್ಮ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಎಷ್ಟು ಜನ ಇದ್ದರು ಅಂದರೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ಆದರೂ ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ ನಮಗೆ. ಸೊ ಇವಾಗ ನೋಡ್ತಿರ್ಬೋದು ನಾವು ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಅಂತ. ನೋಡಿ ಜನ ನೋಡಿ ನೀವು. ಹೋಗಬೇಕಾದ್ರೆ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ ನೋಡಿಕೊಂಡು, ಬಟ್ ದರ್ಶನಕ್ಕೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿ ಯಾವಾಗಲೂ ಕ್ಲೋಸ್ ಆಗಿರುತ್ತಂತೆ. ಸೊ ದರ್ಶನಕ್ಕೆ ಹೋಗಲಿಲ್ಲ, ಯಾಕಂದರೆ ಕ್ಲೋಸ್ ಆಗಿರುತ್ತೆ ಅಂತ. ಸೊ ಹಂಗೆ ಹೊರಗಡೆಯಿಂದನೇ ಆ ದೇವಸ್ಥಾನನೆಲ್ಲ ನೋಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು VIP ಟಿಕೆಟ್ನ ತೊಗೊಂಡಿದ್ವಿ. ಸೊ ಆ ಟಿಕೆಟ್ ತೊಗೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ ದರ್ಶನಕ್ಕೆ ಬಿಡ್ತಾರೆ ಅಂತ. ಸೊ ಫೈನಲಿ ನಾವು ದರ್ಶನ ಮಾಡೋಕ್ಕೆ ಒಳಗಡೆ ಬಂದಿದ್ದೀವಿ ಗೈಸ್. ಇಡೀ ದೇವಸ್ಥಾನನ ಹೂವಿಂದ ಡೆಕೋರೇಟ್ ಮಾಡಿದರು. ನೋಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಫೈನಲಿ ಮಂಜುನಾಥನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ
ಧರ್ಮಸ್ಥಳ ಮಂಜುನಾಥ ಸ್ವಾಮಿకి बोलो ಧರ್ಮಸ್ಥಳ ಮಂಜುನಾಥ ಸ್ವಾಮಿకి बोलो ಅಮ್ಮನವರ್ की ಅಮ್ಮನವರ್ की ಅಮ್ಮನವರ್ की ಅಲ್ಲಿಂದ ಗೊಮ್ಮಟೇಶ್ವರ ಸ್ಟ್ಯಾಚು ಇದೆ ಗೊತ್ತಾ, ಧರ್ಮಸ್ಥಳದ ಹತ್ರನೇ, ಅದನ್ನು ನೋಡೋಕ್ಕೆ ಅಂತ ಬಂದಿದ್ದೀವಿ. ಇದು ನಾನು ನೋಡ್ತಾ ಇರೋದು ಫಸ್ಟ್ ಟೈಮು. ನಾನು ಮೊದಲು ಶ್ರಾವಣ ಬೆಳಗೊಳದಲ್ಲಿ ಏನಿದೆ ಗೊಮ್ಮಟೇಶ್ವರ ಸ್ಟ್ಯಾಚು ಅದನ್ನು ನೋಡಿದ್ದೀನಿ. ಬಟ್ ಇಲ್ಲಿ ಇರೋವಂಥದ್ದು ಗೊಮ್ಮಟೇಶ್ವರದ ಸ್ಟ್ಯಾಚುನ ನೋಡಿದ್ದು ನಾನು ಫಸ್ಟ್ ಟೈಮ್ ಗೈಸ್. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಈ ಧರ್ಮಸ್ಥಳದ ಎಂಟ್ರೆನ್ಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ ನೀವೇ. ಸೊ ಇಲ್ಲಿ ಅಯೋಧ್ಯೆ ಹೋಟೆಲಿಗೆ ಬಂದು ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಸೌತಕ್ಟಿ ಶ್ರೀ ಮಹಾಗಣಪತಿ ಟೆಂಪಲ್ಗೆ. ಈ ಒಂದು ದೇವಸ್ಥಾನದಲ್ಲಿ ಅಷ್ಟೇ ಗಣೇಶ ಓಪನ್ನಲ್ಲಿರುತ್ತೆ, ಅಂದರೆ ಲೈಕ್ ನಾರ್ಮಲಿ ದೇವಸ್ಥಾನದಲ್ಲೆಲ್ಲ ಒಂದು ಗುಡಿ ಒಳಗಡೆ ದೇವ್ರನ್ನ ಇಟ್ಟಿರ್ತಾರೆ. ಬಟ್ ಈ ದೇವಸ್ಥಾನದಲ್ಲಿ ಓಪನ್ ಆಗಿರೋಂಥ ಗಣೇಶನ ನಾವು ನೋಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ಅಲ್ಲಿ ದರ್ಶನನೆಲ್ಲ ಮುಗಿಸ್ಕೊಂಡು ಈ ಅವಲಕ್ಕಿ ಪ್ರಸಾದನೆಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಿಗೆ ಬಂದಿರೋದು. ನಿಜವಾಗ್ಲೂ ಅಲ್ಲೂ ಕೂಡ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ನೋಡ್ಬೋದು ನೀವು, ನಾವು ದರ್ಶನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲೂ ಅಷ್ಟೇ ಸ್ಪೆಷಲ್ ದರ್ಶನಕ್ಕೆ ಅಂತಹ 100 ರೂಪೀಸ್ದು ಟಿಕೆಟ್ ತೊಗೊಂಡ್ಬಿಟ್ಟು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಸೀರಿಯಸ್ಲಿ ಏನೋ ಒಂಥರ ಖುಷಿ, ಒಂಥರ ಸಮಾಧಾನ, ನೆಮ್ಮದಿ. ದೇವಸ್ಥಾನದೊಳಗಡೆ ಕೂತ್ಕೊಂಡಿದ್ರೆ ಏನೋ ಒಂಥರ ನೆಮ್ಮದಿಯಲ್ಲಿ. ಆ್ಯಂಡ್ ದರ್ಶನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಅಲ್ಲೂ ಕೂಡ ತುಂಬ ಅಂದರೆ ತುಂಬ ಜನ ಇದ್ದರು ಗೈಸ್. ಫೈನಲಿ ದರ್ಶನಕ್ಕೆ ಹೋದ್ವಿ ನಾವು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ನೀವು ಆದಿ ಸುಬ್ರಹ್ಮಣ್ಯನ ದರ್ಶನ ಮಾಡಲೇಬೇಕು. ಬಿಕಾಸ್ ಅದೇ ಮೇಯ್ನ್ ಟೆಂಪಲ್, ಸುಬ್ರಹ್ಮಣ್ಯನ ಟೆಂಪಲ್ ಅಂದರೆ ಅದೇ ಆದಿ ಸುಬ್ರಹ್ಮಣ್ಯ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ದರ್ಶನ ಮಾತ್ರ. ಹೋಗಬೇಕಾದ್ರೆ ನಾನು ನೋಡಿ ಆ ನದಿ ಇದೆ ಅಲ್ವಾ, ನದಿನಲ್ಲಿ ಕಲ್ಲೆಲ್ಲ ಕಟ್ತಾರೆ. ಅದೇನಕ್ಕಂತ ಗೊತ್ತಿಲ್ಲ, ಮೇ ಬಿ ಏನೋ ಹರಕೆ ಇರುತ್ತೆ ಅನಿಸುತ್ತೆ, ಅದಕ್ಕೆ ಕಟ್ಬೋದು. ಆ ಥರ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಫೈನಲಿ ಎಲ್ಲ ದೇವರ ದರ್ಶನನೂ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದು ಒಂದು ಸ್ವಲ್ಪ ಟಯರ್ಡ್ ಆಗಿತ್ತಲ್ವ ಅಂತ ಮಸಾಲೆ ಸೋಡಾನ ಕುಡಿಯೋದಕ್ಕೆ ಅಂತ ನಿಂತಿದ್ದೀನಿ. ನೋಡಿ ನೀವು ಅದು ಹೇಗೆ ಮಾಡ್ತಾರೆ ಅಂತ. ನಿಜವಾಗ್ಲೂ ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಯಾರಾದರೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದರೆ ಈ ಒಂದು ಮಸಾಲೆ ಸೋಡಾನ ಕುಡೀರಿ ಅಂತಲೇ ಹೇಳ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಸೊ ಇವಾಗ ನಾವು ನಮ್ಮ ಊರು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಗೈಸ್. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ಮುಖಾಂತರ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.